ಕನಕ ಕನಕ ಸುತ್ತೋ ಭೂಮಿ ಥರ ಬಿತ್ತೋ ಭೂಮಿ ಥರ ಕನಕ ಕನಕ ಹೆತ್ತ ತಾಯಿ ಥರ ತುತ್ತ ನೀಡುವಳು ಕನಕ ಕನಕ ಸುಮದ ಥರ ಕನಕ ಹೋ ಶುಭ ಶಕುನ ಕನಕ ಹೋ ಸುಖದ ಜೊತೆ ದುಃಖ ಸರಿ ಸಮದ ಲೆಕ್ಕ ಮನೆಗಿವಳು ವರದಾನ ತಾನೇ ಕನಕ ಕನಕ ಈ ದೇವಗಂಗೆ ಎಲ್ಲಿದ್ದರಲ್ಲಿ ಶುಭ ನಡೆಯುವುದಂತೆ ಆ ನಿಮಿಷದಲ್ಲಿ ನಾವು ನೆನೆಯೋದೇ ಒಂದು ವಿಧಿ ನಡೆಸೋದೇ ಒಂದು ಈ ಯೋಗ ಯೋಗಗಳ ಪಲ್ಲಟವೇ ಇನ್ನೊಂದು ವಿಧಿ ಚೆಲ್ಲಾಡಿದ ಕೆಂಡದ ನಡುವೆ ಕರಣೋ ಕುಸುಮ ಕನಕಾಂಗಿ ಶುಚಿ ತಾರೆಗಳ ಪಕ್ಕ ಆದವಳು ಕನಕ ಕನಕ ಹಕ್ಕಿ ಹಿಂಡುಗಳ ಪಕ್ಕ ಸ್ನೇಹಿತೆಯು ಕನಕ ಕನಕ ಮಾಮ್ ಮಾಮ್ ಏನು ಯೋಚನೆ ಮಾಡ್ತಿದ್ಯಾ? ನಿನ್ಗೆ ಇನ್ನೊಬ್ಳು ಮಗಳಿದ್ದಾಳಂತ ಹೇಳ್ದಿಯಲ್ಲ, ಅವಳು ನನ್ಗೆ ಅಕ್ಕ ಆಗ್ಬೇಕಾ ಇಲ್ಲ ನನ್ ತಂಗಿ ಆಗ್ಬೇಕಾ? ಹೇಳು ಮಾಮ್, ನೀನ್ ಇನ್ನೊಂದ್ ಮಗಳು ನನ್ಗಿಂತ ಚಿಕ್ಕೋಳ ಇಲ್ಲ ದೊಡ್ಡೋಳ? ಹೇಳು. ಪ್ರಿಯಾ, ನನ್ನ ಇನ್ನೊಬ್ಬ ಮಗಳು ನಿನ್ಗೆ ಅಕ್ಕ ಇಲ್ಲ ಇಲ್ಲ ತಂಗಿ ಆಗ್ಬೇಕು. ಪ್ರಿಯಾ, ನೀನ್ ಹುಟ್ಟಿದಾಗ ನಮ್ಮ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ನಮ್ಗೆ ಒಂದ್ ಮಗು ಸಾಕೋ ಯೋಗ್ಯತೆನೂ ಇರ್ಲಿಲ್ಲ. ಆದ್ರೂ ನಾವ್ ಹೇಗೋ ನಿನ್ನನ್ನು ಸಾಕೋ ಶಕ್ತಿ ತಂದ್ಕೊಂಡ್ವಿ. ನಿನ್ಗೆ ಯಾವ ಕೊರತೆನೂ ಆಗ್ದಿರೋ ಹಾಗೆ ನಿನ್ನನ್ನು ಬೆಳೆಸ್ತಾ ಹೋದ್ವಿ. ನಮ್ಗೆ ಇನ್ನೊಂದು ಮಗು ಬೇಡ ಅಂತ ನಾವು ಆಗ್ಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆದ್ರೂ ನಾನು ಆಕ್ಸಿಡೆಂಟ್ಲಿ ಕನ್ಸೀವ್ ಆಗ್ಬಿಟ್ಟೆ. ಆಗ ನಮ್ಗೆ ಖಂಡಿತ ಎರಡನೇ ಮಗು ಬೇಕಿರ್ಲಿಲ್ಲ ಅನ್ನೋದಕ್ಕಿಂತ ಆ ಮಗುನ ಸಾಕೋ ಶಕ್ತಿ ನಮ್ಗಿರ್ಲಿಲ್ಲ. ಅದಕ್ಕೆ ಅಬಾರ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದ್ರೆ ಡಾಕ್ಟ್ರು ಅದರಿಂದ ನನ್ನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದಾಗ ನಿಮ್ ಡ್ಯಾಡಿ ಅದಕ್ಕೆ ಒಪ್ಕೊಳ್ಳಿಲ್ಲ. ಕೊನೆಗೂ ನಿನ್ ತಂಗಿ ಹುಟ್ಟಿದ್ಲು. ಆಗ ನನಗೆ ಕಾನ್ಶಿಯಸ್ ಇರಲಿಲ್ಲ. ನಿಮ್ ಡ್ಯಾಡಿಗಾಗ ಅದಕ್ಕೆ ಹಾಲು ತಂದ್ಕೊಡೋ ಸ್ಥಿತಿನೂ ಇರಲಿಲ್ಲ. ಆಗ ಆ ಮಗುನ ನಮ್ ಜೊತೆ ಇಟ್ಕೊಂಡು ಸಾಯಿಸೋ ಬದಲು ಅದನ್ನ ಎಲ್ಲಾದ್ರೂ ಬಿಡ್ಬೇಡ ಅಂತ ಡಿಸೈಡ್ ಮಾಡಿ ನನ್ ಮುಂದೆ ಆ ಮಗು ಸತ್ ಹುಟ್ಟು ಅಂತ ಸುಳ್ಳು ಹೇಳಿ ಅದನ್ನ ತಗೊಂಡು ಹೋಗಿ ಎಲ್ಲೋ ಅಬ್ಯಾಂಡನ್ ಮಾಡ್ಬಿಟ್ರು. ಪ್ರಿಯಾ, ಆ ನನ್ನ ಮಗಳು ಬದುಕಿದಾಳೆ ಅನ್ನೋ ಸತ್ಯ ನನಗೆ ಗೊತ್ತಾಗಿದ್ದೆ ತುಂಬಾ ರೀಸೆಂಟ್ ಆಗಮ್ಮ. ಮಾಮ್, ನೀನ್ ಅಳ್ಬೇಡ, ನೀನೇನು ಚಿಂತೆ ಮಾಡ್ಬೇಡ. ಆಗ ನಿಮ್ಮ ಹತ್ರ ಹಾಲ್ಗೂ ಗತಿ ಇರ್ಲಿಲ್ಲ. ಆದ್ರೆ ಈಗ ನಾವು ಚೆನ್ನಾಗಿದ್ದೀವಿ. ಬರೀ ಒಂದ್ ಮಗು ಅಲ್ಲ, 10 ಮಕ್ಳು ಸಾಕೋ ಶಕ್ತಿ ನಮ್ಗಿದೆ. ನೀನೇನು ವರಿ ಮಾಡ್ಬೇಡ ಮಾಮ್. ನನ್ನ ತಂಗಿನ ಹುಡ್ಕೋಣ. ನಾನು ಅವಳನ್ನ ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಮಾಮ್, ನೀನ್ ಸುಮ್ಮನೆ ಟೆನ್ಸ್ ಆಗಿ ನಿನ್ ಹೆಲ್ತ್ ಸ್ಪಾಯ್ಲ್ ಮಾಡ್ಕೋಬೇಡ. ಹ್ಯಾವ್ ಪೇಷನ್ಸ್. ಮೀನಾಕ್ಷಿ,
ನೀನು ಈ ಪರಿಸ್ಥಿತಿನ ನಿಭಾಯಿಸೋ ಧೈರ್ಯ ತಗೊಂಡ ಹಾಗೆ ಅವತ್ತು ನಾನು ಧೈರ್ಯ ತಗೊಂಡಿದ್ದಿದ್ರೆ ಇವತ್ತು ನಾವು ಆ ಮಗಳಿಲ್ಲದ ಪಾಡು ಪಡಬೇಕಾಗಿರಲಿಲ್ಲ. ನೀನು ಪ್ರಿಯಾಗೆ ನಮ್ಮ ಕಳೆದು ಹೋದ ಮಗಳು ಅವಳಿಗೆ ಒಡಹುಟ್ಟಿದ ತಂಗಿ ಅಂತ ಸುಳ್ಳು ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಮೀನಾಕ್ಷಿ. ಮೋಹನ್, ನನ್ಗೆ ಹಾಗೆ ಹೇಳ್ದೆ ಬೇರೆ ದಾರಿನೇ ಇರ್ಲಿಲ್ಲ ಮೋಹನ್. ಅವಳು ಇದ್ದಕ್ಕಿದ್ದ ಹಾಗೆ ನನ್ ಮುಂದೆ ಬಂದು ನಿಮ್ ಇನ್ನೊಬ್ಬ ಮಗಳು ನನಗೆ ಅಕ್ಕ ಆಗ್ಬೇಕು, ತಂಗಿ ಆಗ್ಬೇಕು ಅಂತ ಕೇಳಿದ್ಲು. ಪ್ರಿಯನ್ಗೆ ಈಗಾಗ್ಲೇ ಈ ವಿಷಯ ಗೊತ್ತಾಗಿ ದೊಡ್ಡ ಆಘಾತ ಆಗಿದೆ. ಇಂಥದ್ರಲ್ಲಿ ಅವಳು ನಮ್ ಸ್ವಂತ ಮಗಳಲ್ಲ, ಸಾಕ್ ಮಗಳು ಅನ್ನೋ ವಿಷಯ ಅವಳಿಗೆ ಗೊತ್ತಾದ್ರೆ ಅವಳ ಪರಿಸ್ಥಿತಿ ಏನಾಗ್ಬೇಕು ನೀವೇ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ನಾನು ಅವಳ ಹತ್ರ ಸುಳ್ಳು ಹೇಳ್ದೆ ಮೋಹನ್. ಮೀನಾಕ್ಷಿ, ಅದೇ ಪ್ರಶ್ನೆನ ಅವಳು ನನಗೆ ಕೇಳಿದಿದ್ರೆ ಮೋಸ್ಟ್ಲಿ ನಾನು ನಿಜ ಹೇಳ್ಬಿಡ್ತಿದ್ದೆ ಅಂತ ಅನ್ಸತ್ತೆ. ಅದಕ್ಕೆ ಅವಳು ಆ ಪ್ರಶ್ನೆನ ನಿನ್ನ ಮುಂದೆ ಕೇಳಬೇಕಾದ್ರೆ ನಾನು ದೂರಾನೇ ಉಳಿದ್ಬಿಟ್ಟೆ, ನೀನೇನು ಹೇಳ್ತೀಯೋ ಹೇಳಿ ಅಂತ. ಬಟ್ ನೀನು ಪರಿಸ್ಥಿತಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತೆ. ಗುಡ್, ರಿಯಲಿ ಗುಡ್. ಆದ್ರೂ ಮೋಹನ್, ನಾನಿವತ್ತು ನನ್ನ ಮಗಳ ಮುಂದೆ ಸುಳ್ಳು ಹೇಳ್ಬಿಟ್ನಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ. ಬೇಜಾರು ಮಾಡ್ಕೋಬೇಡ ಮೀನಾಕ್ಷಿ, ನೀನು ಒಳ್ಳೇದಕ್ಕೆ ಸುಳ್ಳು ಹೇಳಿದೀಯ. ಖಂಡಿತ ನಮಗೆ ಒಳ್ಳೇದಾಗತ್ತೆ. ಹಾ, ಅಯ್ಯೋ ನಾನು ಹೀಗೆ ಸುಳ್ಳು ಹೇಳ್ಬಿಟ್ನಲ್ಲ ಅಂತ ಮತ್ತೆ ನಿನ್ನ ಮನಸ್ಸಿನಲ್ಲಿ ಅದನ್ನೆಲ್ಲ ಇಟ್ಕೊಂಡು ಕೊಡ್ಕೋದಕ್ಕೆ ಹೋಗ್ಬೇಡ. ನೀನು ಯಾವಾಗಲೂ ನಗನಗ್ತಾ ಇರಬೇಕು. ಕೀಪ್ ಸ್ಮೈಲಿಂಗ್. ನಮ್ಮ ಮಗಳು ನಮಗೆ ಸಿಗ್ತಾಳೆ. ಲಾಸ್ಟ್ಗೆ ನೀನೊಬ್ಳೆ ಎಲ್ಲ ಹೊಡ್ತಿ. ನಮ್ಗೆ ನಿನ್ನ ಹಾಗೆ ಇನ್ನೊಬ್ಳು ಮಗಳಿದ್ದಾಳೆ. ನಮಗೆ ಇನ್ನೊಬ್ಬಳು ಮಗಳಿದ್ದಾಳೆ. ತಂಗಿ ಆಗ್ಬೇಕು. ಅಲ್ಲ, ನನಗೆ ತಂಗಿ ಒಬ್ಳಿರೋದು ನಿಜ ಅಂತ ಆದ್ಮೇಲೆ ಈ ಆಸ್ತಿಗೆ ಇನ್ನೊಬ್ಳು ವಾರಸ್ದಾರಳು ಇದ್ದಾಳೆ ಅನ್ನೋದು ಕನ್ಫರ್ಮ್ ಆಯ್ತು. ಈಗಾಗ್ಲೇ ಅರ್ಧ ಆಸ್ತಿ ನೋಡ್ಕೊಳಕ್ಕೆ ಆ ಆಕಾಶನ್ನು ಅಭಿಪಾದಿನ ತಂದು ಕೂರ್ಸಿದ್ದಾರೆ. ಇನ್ ಮುಂದೆ ಇವಳೊಬ್ಳು ಬಂದ್ರೆ ಇನ್ ಅರ್ಧ ಭಾಗನೂ ಹೊರಟೋಗತ್ತೆ. ಆಮೇಲೆ ನನ್ಗೇನಿರತ್ ಹಾಕಿ ಮನೇಲಿ? ಇಲ್ಲ, ಮೊದಲು ನಾನು ಕಳೆದು ಹೋಗಿರೋ ನನ್ನ ತಂಗಿ ಯಾರು ಅನ್ನೋದನ್ನ ಕಂಡು ಹಿಡಿಬೇಕು. ಕಂಡು ಹಿಡಿಲೇಬೇಕು. ಏನೇ ಆಗ್ಲಿ, ಯಾವತ್ತೋ ಕಳ್ದೋಗಿರೋ ಆ ಹುಡುಗಿ ಬದುಕಿದಳು ಇಲ್ವೋ ಅನ್ನೋದಾದ್ರೆ ಇವ್ರಿಗೆ ಹೇಗೆ ಗೊತ್ತಿದೆ? ವೇಳೆ ಬದುಕಿದ್ರು ಅವಳನ್ನ ಇವರು ಎಲ್ಲಿ ಅಂತ ಹುಡುಕ್ತಾರೆ? ಗಿರಿ, 1993 ಜುಲೈ 12 ರಂದು ಕೆಂಗೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹೆಣ್ಮಗು ಕಳೆದು ಹೋಗಿತ್ತು. ಆ ಮಗು ಯಾರಿಗಾದ್ರೂ ಸಿಕ್ಕಿದ್ದಲ್ಲಿ ಅಥವಾ ಆ ಮಗುವಿನ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಇದ್ದಲ್ಲಿ ತಕ್ಷಣ ಈ ಕೆಳಗಿನ ಇಮೇಲ್ ಐಡಿಗೆ ಸಂಪರ್ಕಿಸಿ. kanakarajanna@gmail.com. ಸಾಕಲ್ವಾ? ಹಾಗಾದ್ರೆ ಶೇರ್ ಮಾಡ್ಬಿಡ್ಲಾ? ಜಮಾಯಿಸು. ಗಿರಿ, ಹಾಗೆ ಸೆನ್ಸಸ್ ಆಫ್ ಇಂಡಿಯಾಗೂ ಒಂದು ಮೆಸೇಜ್ ಹಾಕ್ಬಿಡೋಣ. ಅಲ್ಲೂ ಹಾಕ್ಬಿಡ್ತೀಯ, ಅಲ್ಲೂ ಅಪ್ಲೋಡ್ ಮಾಡ್ಬಿಡು.
ನೆಕ್ಸ್ಟ್ ಮೊದ್ಲು ಇಲ್ಲಿಂದ ಆಚೆಗೆ ಹೋದ್ಮೇಲೆ ಮಾತಾಡೋಣ. ಇಲ್ಲಿನ ಕೆಲಸ ಮುಗೀತಾ? ಸರಿ ನಡಿ. ಕನಕ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ? ಇದು ಬಲ್ಕ್ SMS ಕಳ್ಸೋ ಕಂಪನಿ. ಅಂದ್ರೆ ಈಗ ನಾವ್ 1000 ಜನ ಅಂದ್ರೆ ಲಕ್ಷಾಂತರ ಜನಕ್ಕೆ SMS ಕಳ್ಸ್ಬೇಕಾಗತ್ತೆ ಅಂತ ಅನ್ಕೋ. ಫಾರ್ ಎಕ್ಸಾಂಪಲ್, ನಮ್ಗೆ ಮೆಸೇಜ್ ಅಲ್ಲಿ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಬರಲ್ವಾ? ಅವ್ರದನ್ನ ನಮ್ಗಷ್ಟೇ ಅಲ್ಲ, ಲಕ್ಷಾಂತರ ಜನಕ್ಕೆ SMS ಮಾಡ್ತಾರೆ. ಅವ್ರದನ್ನೆಲ್ಲ ನೇಮ್ ಲಿಸ್ಟ್ ಸೆಲೆಕ್ಟ್ ಮಾಡಿ ಎಷ್ಟೊಂದು ನಂಬರ್ಗಳನ್ನ ಮಾರ್ಕ್ ಮಾಡಿ ಕಳ್ಸೋದಕ್ಕೆ ತುಂಬಾ ಕಷ್ಟ ಆಗತ್ತಲ್ವಾ? ಅದಕ್ಕೆ ಬಲ್ಕ್ SMS ಕಳ್ಸೋದಕ್ಕೆ ಕೆಲವು ಕಂಪ್ನಿಗಳನ್ನ ಸಬ್ ಡೀಲ್ ಮಾಡ್ಕೊಂಡು ಆ ಮೂಲಕ SMS ನ ಕಳಿಸ್ತಾರೆ. ನಾವು ಇಂಥದ್ದೊಂದು ಡೀಲ್ ಮಾಡ್ಕೊಂಡು ಮೊದ್ಲೇ ಅವ್ರಿಗೆ ಪ್ರಿಪೇರ್ಡ್ ಆಗಿ ದುಡ್ಡು ಕಟ್ಬಿಟ್ರೆ ನಾವ್ ಹೇಳಿದ ಮೆಸೇಜ್ ನ ಯಾವ ಇಂಟರ್ವೆಲ್ ಅಲ್ಲಿ ಹೇಳಿರ್ತೀವೋ ಅದೇ ಇಂಟರ್ವೆಲ್ ಅಲ್ಲೇ ಎಲ್ಲರ ಮೊಬೈಲ್ಗೂ ಕಳಿಸ್ತಾ ಹೋಗ್ತಾರೆ. ಓಹೋ, ಈಗ ನಾವು ರ್ಯಾಂಡಮ್ ಆಗಿ ಮೊಬೈಲ್ ನಂಬರ್ಗಳಿಗೆಲ್ಲ ಮೆಸೇಜ್ ಕಳ್ಸೋ ತರ ಮಾತಾಡ್ಕೊಂಡ್ ಬರೋಣ ಬಾ. ಅಲ್ವೇ ಕನ್ಕಿ, ಇದಕ್ಕೆಲ್ಲ ದುಡ್ಡು ಯಾರೇ ಕೊಡ್ತಾರೆ? ಗಿರಿ, ಈ ವಿಚಾರವಾಗಿ ನಿಮ್ಗೆ ಏನೇ ಖರ್ಚು ಬಂದ್ರು ಅದನ್ನ ನಾನ್ ನೋಡ್ಕೊಳ್ತೀನಿ ಅಂತ ದೇವರಾಜ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಸರಿ ನಡಿ, ಆ ಕೆಲಸ ಮಾಡಿ ಮುಗಿಸೋಣ. ಅದಕ್ಕೂ ಮೊದ್ಲು ಈ ಡೇಟ್ ಅಲ್ಲಿ ಇಂಥ ಮಗು ಇಂಥ ಜಾಗದಿಂದ ಕಳ್ದು ಹೋಗಿದೆ, ಆ ಮಗು ಬಗ್ಗೆ ಇನ್ಫಾರ್ಮೇಶನ್ ಇದ್ದವರು ಪ್ಲೀಸ್ ಕಾಂಟ್ಯಾಕ್ಟ್ ಇನ್ಸ್ಪೆಕ್ಟರ್ ದೇವರಾಜ್ ಸೋ ಅಂಡ್ ಸೋ ಸ್ಟೇಷನ್ ಅನ್ನೋದನ್ನೆಲ್ಲ ಟೈಪ್ ಮಾಡ್ಕೋಬೇಕು. ಸರಿ ಹೇಳು, ನಾನು ಟೈಪ್ ಮಾಡ್ಕೊಂಡು. ಕಣ್ಕಿ, ಆಯ್ತು ಕಣೆ. ಸರಿ ಬಾ ಹೋಗೋಣ. ತುಂಬಾ ಥ್ಯಾಂಕ್ಸ್ ಸರ್, ನಾವೇನ್ ಬರ್ತೀವಿ. ಗಿರಿ, ಅರೆ ನೋಡು ಗಿರಿ, ನಾವ್ ಹೇಳಿದ ಮೆಸೇಜ್ ಆಗ್ಲೇ ಬರೋಕ್ ಶುರು ಆಗಿದೆ. ಓಕೆ, ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ಮುಂದೇನು? ಜನನ ಮರಣ ದಾಖಲಾತಿ ಆಫೀಸಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಬರ್ತ್ ಅಂಡ್ ಡೆತ್ ಅಲ್ಲಿ ಏನಾದ್ರೂ ರೆಕಾರ್ಡ್ ಸಿಗತ್ತಾ ಅಂತ ನೋಡ್ಬೇಕು. ಅಲ್ಲ ಕನ್ಕಿ, ನಾವ್ ಇಷ್ಟೆಲ್ಲಾ ಪ್ರಯತ್ನ ಮಾಡ್ತಾ ಇದೀವಿ, ನಮ್ ಪ್ರಯತ್ನಕ್ಕೆ ತಕ್ಕಾಗೆ ಆ ಹುಡ್ಗಿ ಸಿಕ್ಬಿಟ್ರೆ ಸಾಕು. ಆ ಹುಡ್ಗಿ ಸಿಗ್ತಾಳೆ ಅನ್ನೋ ನಂಬಿಕೆ ನನ್ಗಿದೆ. ನಂಬಿಕೆ ಇರ್ಬೇಕು, ಆದ್ರೆ ಅತಿಯಾದ ನಂಬಿಕೆ ಅಲ್ಲ. ಬಾ. ಚಿನ್ಸ್ವಾಮಿ, ಏನ್ ರತ್ನ? ಇತ್ತೀಚೆಗೆ ಮನೆ ಮೊದ್ಲಂಗಿಲ್ಲ ಅಂತ ನಿಂಗ್ ಅನ್ನಿಸ್ತಾ ಇಲ್ವಾ? ಯಾಕೆ ರತ್ನ? ಪ್ರಿಯಮ್ಮನ್ ಹುಟ್ಟಬ್ಬ ಆದಾಗಿಂದ ಈ ಮನೇಲಿ ಏನೋ ನಡೀತೈತೆ. ಯಾರ್ಯಾರೋ ಬರ್ತಾರೆ, ಏನೇನೋ ಗುಟ್ಟಾಗಿ ಗುಸ್ಗುಸ ಪಿಸ್ಪಿಸ ಅಂತ ಮಾತಾಡ್ತಾರೆ. ಅವ್ರು ಹೋದ್ಮೇಲೆ ಈ ಮನೆನೇ ಬಿಕ್ಕೋ ಅಂತಿರ್ತದೆ. ಯಜಮಾನ್ರ ಮುಖದಲ್ಲೂ ಮೀನಮ್ಮನ್ ಮುಖದಲ್ಲೂ ಕಳೆನೇ ಇರಕ್ಕಿಲ್ಲ. ಮತ್ ಯಾವಾಗೋ ಆ ಪೊಲೀಸ್ ಅಪ್ಪ ಬರ್ತಾರೆ. ಅವ್ರು ಬಂದಾಗ ಯಜಮಾನ್ರು ನಮ್ಮನ್ನ ಆಚೆ ಕಳ್ಸಿ ಅಲ್ಲೆಲ್ಲೋ ಮನೇಲಿ ನಿಂತ್ಕೊಂಡ್ ಮಾತಾಡ್ತಾರೆ. ಒಳಗ್ ಬಂದ್ಮೇಲೆ ಆಕಾಶನೇ ತಲೆ ಮೇಲೆ ಬಿದ್ದೋರಂಗಿರ್ತಾರೆ. ಯಾಕೋ ಈ ಮನೇಲಿ ಏನ್ ನಡೀತಾ ಐತೆ ಅಂತಾನೆ ನಂಗೆ ಅರ್ಥ ಆಯ್ತಿಲ್ಲ ಕಣ್ಚಿನ್ ಸ್ವಾಮಿ. ನಿಜ ಕಣ್ರತ್ನ, ಪ್ರಿಯಮ್ಮನ್ ಹುಟ್ಟದ ಬುದ್ಧಿನಾನೇ ಯಜಮಾನ್ರಿಗೆ ಆಲ್ಟ್ ಅಟ್ಯಾಕ್ ಆಗೋಯ್ತು. ಅಲ್ಲಿಂದ ಈಚೆಗೆ ಹೆಂಗೆಂಗೋ ಏನೇನೋ ನಡೀತಾ ಐತೆ. ಅದ್ನೇ ನಾನು ಹೇಳ್ತಿರೋದು. ಮಾತು ಮುಂಚೆ ಎದುರು ಬೀಳ್ತಾ ಇದ್ ಪ್ರಿಯಮ್ಮ ಚೆನ್ನಾಗೇ ಮಾತಾಡ್ತಾರೆ. ಮಾತ್ಗೂ ರತ್ನ ಚಿನ್ಸ್ವಾಮಿ ಅಂತ ಲವಲವಿಕೆಯಿಂದ ಕರಿತಾ ಇದ್ ಮೀನಮ್ಮ ಬಾಯಿ ಬಿದ್ದೋಗಂಗ ಆಗ್ಬಿಟ್ಟವ್ರೆ. ಇದಕ್ ನಾವೇನು ಮಾಡಕ್ ಆಗಕ್ಕಿಲ್ವಾ? ಇದನ್ನೆಲ್ಲ ಸರಿ ಮಾಡಿ ಈ ಮನೆನ ಮೊದ್ಲಂಗೆ ನಗ್ನಗ್ತಾ ಇರಂಗೆ ಮಾಡಕ್ ಆಗದೇ ಇಲ್ವಾ ಚಿನ್ಸ್ವಾಮಿ? ನಾವ್ ಹೋಗಿ ಅವ್ರ ತಾವ ಏನು ಎತ್ತ ಯಾಕೆ ಹಿಂಗಿದೀರಿ ಅಂತ ಕೇಳ್ಬೋದು, ಆದ್ರೆ ಅವ್ರ ಸಮ್ಮುಖ ನಿಂತ್ಕೊಂಡು ಹೆಂಗ್ ಕೇಳೋದು? ಅನಾಥರಾಗಿದ್ ನಮ್ಮನ್ ಕರ್ಕೊಂಡ್ ಬಂದು ಮಕ್ಳಂಗ್ ಸಾಕವ್ರೆ. ನಮ್ಮಿಬ್ಬರಿಗೂ ಲಗ್ನ ಮಾಡಿ ಬಾಳ್ ಕೊಟ್ಟವ್ರೆ. ಹಂಗಂದ್ಮೇಲೆ ಅವ್ರು ನಮ್ಗೆ ಅಪ್ಪ ಅಮ್ಮ ಇದ್ದಂಗಲ್ವಾ? ಹಂಗಂತ ಸದ್ರ ತಕೊಂಡು ನಾವು ಏನು ಎತ್ತ ಅಂತ ಅವ್ರನ್ನ ಕೇಳ್ಬಿಡೋದು ಆಯ್ತದ? ಕೇಳಿದ್ರೆ ಏನಾಯ್ತದೆ? ನಂಗೆ ಯಾಕೋ ಗೊತ್ತಿಲ್ಲ,
ಧೈರ್ಯನೇ ಗೊತ್ತಾ ಇಲ್ಲ ನಂಗೆ. ಹಂಗಾರ ಒಂದ್ ಕೆಲ್ಸ ಮಾಡುವ, ನಾವ್ ಅವ್ರು ಮಾತಾಡೋದನ್ನ ಕದ್ ಕೇಳಿಸ್ಕೊಂಡು ಅವ್ರ ಮನ್ಸ್ನಾಗೆ ಏನ್ ಕೊರಗೈತೆ ಅಂತ ತಿಳ್ಕೊಳವಾ? ಬಿಡ್ತು ಅನ್ನು. ಅಲ್ಲ, ಸ್ವಂತ ಮನೇಲಿ ಯಾರನ್ನ ಕಳ್ತನ ಮಾಡಾರ? ನೋಡು, ನಮ್ ಜೀವ ಹೋದ್ರು ಸರಿಯಯ್ಯ, ಈ ಕದ್ ಕೇಳೋ ಚಾಳಿ ನಮಗ್ ಬೇಡ. ಒಂದ್ ಕೆಲ್ಸ ಮಾಡ್ರತ್ನ, ನೀನೇ ಇದ್ದ ಹೆಂಗಾರ ಧೈರ್ಯ ಮಾಡಿ ಅಮ್ಮವ್ರ ತಕ್ಕೋಗಿ ಏನು ಎತ್ತ ಅಂತ ಕೇಳ್ಬಿಡು, ಆಗಿದಾಗೋಗ್ಬಿಡ್ಲಿ. ನನ್ ಕೈಲಿ ಆಗಕ್ಕಿಲ್ಲ ಅಪ್ಪ, ನಂಗ್ ಭಯ ಆಯ್ತದೆ. ಬೇಕಾದ್ರೆ ನೀನು ಬಾ, ಇಬ್ರು ಒಟ್ಟಿಗೆ ಹೋಗಿ ಕೇಳೋಣ. ಸರಿ, ನಡಿಯತ್ಲಾಗಿ. ಅಮ್ಮವ್ರೆ, ಕಾಫಿ ಮಾಡ್ಕೊ ಬಂದ್ ಕೊಡ್ಲಾ? ಬೇಡ. ಅಲ್ಲ ಅಮ್ಮ, ತಿಂಡಿನೂ ತಿಂದಿಲ್ಲ, ಕಾಫಿನಾರ ಕುಡೀರಿ ಅಂದ್ರೆ ಅದನ್ನೂ ಬೇಡ ಅಂತೀರಲ್ಲಮ್ಮ. ರತ್ನ, ನನ್ಗೇನ್ ತಗೊಳಕ್ಕೂ ಮನ್ಸು ಸರಿ ಇಲ್ಲ, ನನ್ಗೇನು ಬೇಡ. ನೀವು ಏನು ತಿಂದೆ ಉಂಡೆ ಇದ್ರೆ ಮಕ್ಳಂಗ್ ಬೆಳೆದಿರೋ ನಾವು ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿರಕ್ ಆಯ್ತದಮ್ಮ ಅವ್ರೆ. ಮನೆ ಯಜಮಾನ ಮನೆ ಹಿಂಗ್ ಉಪವಾಸ ಕುಂತ್ಕೊಂಡಿದ್ರೆ ನಮ್ ಗಂಟ್ಲಾಗ ಅನ್ನನಾರು ಇಳಿತದೇನಮ್ಮ. ಬನ್ನಿ ಅಮ್ಮ, ಹೊಸಿ ತಿಂಡಿನಾರ ತಿನ್ನಿ. ರತ್ನ, ನನಗೆ ನಿಜವಾಗ್ಲೂ ಮನ್ಸಿಲ್ಲ, ದಯವಿಟ್ಟು ನನ್ನ ಸುಮ್ಮನೆ ಬಿಟ್ಬಿಡಿ. ಹಿಂಗ ಅಂತೀನಿ ಅಂತ ತಿಳ್ಕೊಬೇಡಿ ಅಮ್ಮ ಅವ್ರೆ. ಈ ಮನೆ ಸ್ಥಿತಿ ನೋಡ್ತಾ ಇದ್ರೆ ನನ್ನ ಮನ್ಸೊಳಗಡೆ ಏನೋ ಸಮಸ್ಯೆ ಆಗೈತೆ ಅನಿಸ್ತೈತೆ. ಆದ್ರೆ ನಾನು ಏನು ಕೇಳಕ್ಕಿಲ್ಲ, ಬಡವ ನೀವು ಮಡಗ್ದಂಗೆ ಇರು ಅಂತ ಸುಮ್ಕಿದ್ಬಿಡ್ತೀವಿ. ನೀವು ನೀವು ಏನು ತಿಂದೆ ಕುಡಿದೆ ಇದ್ರೆ ಕೊರಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಮ್ಮ ಕೈಲಿ ಇರಕ್ ಆಗಕ್ಕಿಲ್ಲ ಅವ ಅವ್ರೆ. ಅದಕ್ಕೆ ನಾನೊಂದು ಮಾತು ಹೇಳವ ಅಂತ. ನೀವು ಕೇಳ್ತೀನಿ ಅಂದ್ರೆ ನಾ ಹೇಳ್ತೀನಮ್ಮ ಅವ್ರೆ. ಹೇಳು ಚಿನ್ಸ್ವಾಮಿ. ಏನಿಲ್ಲವ್ವ, ಕೆಲವು ಸಲ ಯಾವಾಗ್ಲೋ ಮಾಡಿದ ಪಾಪದ ಪ್ರತಿಫಲನ ಇನ್ನು ಯಾವಾಗ ಅನುಭವಿಸ್ಬೇಕಾಯ್ತದೆ. ನಿಜ ಚಿನ್ಸ್ವಾಮಿ, ನಾವು ಯಾವತ್ತೋ ಮಾಡಿದ ಪಾಪನೇ ನಮ್ಗಿವತ್ ಕಾಡ್ತಿರೋದು. ಅಮ್ಮವ್ರೆ, ಒಂದೇ ಒಂದ್ಸಲ ಗುಡ್ಡದ ಮ್ಯಾಗಿ ನಮ್ಮವ್ರ ದರ್ಶನ ಮಾಡ್ಕೊ ಬಂದ್ರೆ ಎಲ್ಲ ಒಳ್ಳೇದಾಯ್ತದೆ ಅಂತ ನನ್ಗನ್ನಿಸ್ತೈತೆ. ಊನಮ್ಮ, ಅಲ್ಗೋಗಿ ಅರ್ಕೆ ಸಲ್ಸ್ ಬಂದ್ರೆ ನೀವ್ ಅನ್ಕೊಂಡದೆಲ್ಲ ಆಯ್ತದಂತೆ. ಹೆಂಗಾರ ಪುರ್ಸತ್ ಮಾಡ್ಕೊಂಡು ನೀವು ಯಜಮಾನ್ರು ಒಂದ್ ಗಿತ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಯ್ತದೆ, ಮನ್ಸಿಗೆ ಶಾಂತಿನೂ ಸಿಗ್ತದೆ. ಆಯ್ತು, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಹಂಗಾರೆ ತಿಂಡಿ ತಕೊಬರ್ಲಾ? ಬೇಡ, ನಾನೇ ಬರ್ತೀನಿ, ನೀವು ಹೊರಡಿ. ಮೀನಾಕ್ಷಿ, ಏನ್ ಮೋಹನ್? ಮೀನಾಕ್ಷಿ, ಅವ್ರು ಹೇಳಿದ್ದು ನನಗೂ ಸರಿ ಅನಿಸ್ತು. ನಾವು ಆ ದೇವಸ್ಥಾನಕ್ಕೆ ಹೋಗೋಣ. ಸರಿ. ಅದಕ್ಕೆ ಏನೇನು ಸಿದ್ಧತೆ ಬೇಕೋ ಎಲ್ಲ ಮಾಡ್ಕೊ. ಕನಕ ಕನಕ